ಸಿನಿಮಾದ ದೃಶ್ಯದಂತೆ ಇನ್ಯಾವುದೋ ಮಲಯಾಳಂ ಸಿನಿಮಾದ ವಿಷುವಲ್ಗಳಂತೆ ಗಂಧರ್ವ ಲೋಕದಂತೆ ಕಾಣಿಸೋ ಈ ನೋಟಗಳೆಲ್ಲ ಎಲ್ಲಿಯದು ಅಂತ ಅಚ್ಚರಿಪಟ್ಟಿರಾ? ನಿಸರ್ಗ ಸೌಂದರ್ಯ ಹಾಗೂ ಭಕ್ತಿ ಸೌಂದರ್ಯಗಳು ಸೇರಿರುವ ಈ ಪ್ರದೇಶ ಇರುವುದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಎಂಬಲ್ಲಿ. ನೀರಿನ ನಡುವೆ ಇರುವ ಇಲ್ಲಿನ ಅಪರೂಪದ ದೇವಸ್ಥಾನದಲ್ಲಿ ಇದೀಗ ನೀರಿಗಿಂತಲೂ ಹೆಚ್ಚು ಜನರ ಪ್ರವಾಹ. ಪ್ರಕೃತಿಯ ನಡುವೆ ಇರುವ ದೇವರನ್ನು ವರ್ಷದಲ್ಲಿ ಒಂದೇ ಒಂದು ಬಾರಿ ಮಾತ್ರ ದರ್ಶನ ಕೊಡುವ ದೇವರನ್ನು ನೋಡೋಕೆ ಇಲ್ಲಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಟ ದರ್ಶನ್ ಇಲ್ಲಿಗೆ ಭೇಟಿ ಕೊಟ್ಟ ನಂತರವಂತೂ ಕರ್ನಾಟಕದಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿನ ವಿಶೇಷ ಏನು ಅಂತೀರಾ? ನಟ ದರ್ಶನ್ ಭೇಟಿ ಕೊಟ್ಟಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭೇಟಿ ಕೊಟ್ಟಿದ್ದು ಕರ್ನಾಟಕದಲ್ಲಂತೂ ಕೊಟ್ಟಿಯೂರು ಶಿವ ದೇವಾಲಯ ಫೇಮಸ್ ಆಗ್ಬಿಟ್ಟಿದೆ. ನೀವು ಈ ದೇವಾಲಯಕ್ಕೆ ಭೇಟಿ ನೀಡಬೇಕು ಎಂಬ ಆಸೆ ಇದ್ರೆ ಇನ್ನು ಕೇವಲ ಒಂದು ವಾರ ಮಾತ್ರ ಬಾಕಿ ಉಳಿದಿದೆ. ಯಾಕಂದ್ರೆ ಈ ದೇವಾಲಯಕ್ಕೆ ಜನಗಳಿಗೆ ದರ್ಶನಕ್ಕೆ ಪ್ರವೇಶ ಸಿಗೋದು ವರ್ಷದಲ್ಲಿ 28 ದಿನಗಳ ಕಾಲ ಮಾತ್ರ. ಈ ವರ್ಷ ಜೂನ್ 8ರಂದು ಬಾಗಿಲು ತೆರೆದಿರೋ ದೇವಸ್ಥಾನದ ಬಾಗಿಲನ್ನು ಜುಲೈ 4ರಂದು ಮುಚ್ಚಲಾಗುತ್ತೆ. ಅದಕ್ಕೆ ಮೊದಲೇ ಈ ನಿಸರ್ಗ ರಮಣೀಯ ತಾಣಕ್ಕೆ ನೀವು ಭೇಟಿ ಕೊಡಬಹುದು. ದಕ್ಷಿಣ ಕಾಶಿ ಅಂತಾರೆ. ಇನ್ನು ಕೇರಳದ ಈ ಪ್ರಸಿದ್ಧ ಹಾಗೂ ಪುರಾತನ ಕ್ಷೇತ್ರದ ಬಗ್ಗೆ ಜನತೆಗೆ ಇರೋ ಮಾಹಿತಿ ಅತ್ಯಲ್ಪ. ಇದನ್ನು ದಕ್ಷಿಣದ ಕಾಶಿ ಅಂತ ಕೂಡ ಕರೀತಾರೆ. ಈ ದೇವಾಲಯ ಇರುವ ಸ್ಥಳ ಮಹಾಶಿವ ತಪಸ್ಸು ಮಾಡಿದ ಸ್ಥಳ ಅಂತ ನಂಬಲಾಗಿದೆ. ಇಲ್ಲಿ 1 ತಿಂಗಳ ಕಾಲ ಮೇ ಅಥವಾ ಜೂನ್ನಲ್ಲಿ ವಾರ್ಷಿಕ ಉತ್ಸವ ನಡೆಯುತ್ತೆ. ಜೋರಾಗಿ ಸುರಿಯುವ ಮಳೆಯ ನಡುವೆಯೇ ಈ ಉತ್ಸವ ನಡೆಯುತ್ತೆ. ಇದನ್ನು ವೈಶಾಖೋತ್ಸವ ಅಂತ ಕೂಡ ಕರೆಯಲಾಗುತ್ತೆ. ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಈ ದೇವಸ್ಥಾನ 28 ದಿನಗಳ ಕಾಲ ಭಕ್ತರಿಗೆ ಮುಕ್ತವಾಗಿರುತ್ತೆ. ವರ್ಷದ ಉಳಿದ ದಿನಗಳಲ್ಲಿ ಇಲ್ಲಿಗೆ ಪ್ರವೇಶವಿರುವುದಿಲ್ಲ. ಆ ಸಂದರ್ಭ ಇಲ್ಲಿ ಕಾಡು ಬೆಳೆಯುತ್ತೆ. ಜಾತ್ರೆಯ ಸಮಯದಲ್ಲಿ ಈ ಕಾಡನ್ನು ಕಡಿದು ತೆಂಗಿನ ಗರಿಗಳ ತಾತ್ಕಾಲಿಕ ದೇವಸ್ಥಾನವನ್ನ ನಿರ್ಮಿಸುತ್ತಾರೆ. ಈ ದೇವಸ್ಥಾನದ ಒಳಗಡೆ ದೀಪ ಹಚ್ತಾರೆ. ಅಲ್ಲೊಂದು ಉದ್ಭವ ಶಿವಲಿಂಗ ಇದ್ದು ಅದರ ದರ್ಶನವನ್ನು ಜನರು ಪಡಿತಾರೆ. ವೈಶಾಖ ಮಹೋತ್ಸವದ ದಿನ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಲಾಗುತ್ತೆ. ಈ ಧಾರ್ಮಿಕ ಆಚರಣೆಯನ್ನು ನೆಯ್ಯಟ್ಟಂ ಅಂತ ಕರೀತಾರೆ. ತದನಂತರ ದೇವರಿಗೆ ತೆಂಗಿನ ನೀರಿನಿಂದ ಅಭಿಷೇಕ ಮಾಡೋದ್ರೊಂದಿಗೆ ಸಂಪನ್ನಗೊಳ್ಳುತ್ತೆ. ಈ ಆಚರಣೆಯನ್ನ ಎಲೆನೀರತ್ತಂ ಅಂತ ಕರೀತಾರೆ. ಗುಡಿಸಲೆ ದೇವಾಲಯ. ಇಲ್ಲಿ ದೇವಾಲಯ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ಇರುವುದಿಲ್ಲ. ಚಾವಣಿಗೆ ಒಣ ಹುಲ್ಲು ಹೊದಿಸಿದ ಗುಡಿಸಲುಗಳು ಮಾತ್ರ ಇವೆ. ಈ ಗುಡಿಸಲಿನ ಒಳಗೆ ಶಿವಲಿಂಗವಿದೆ. ಈ ಆಲಯದಲ್ಲಿ ನೆಲೆಸಿರುವ ಲಿಂಗವು ಯಾರು ಸ್ಥಾಪಿಸಿದ್ದಲ್ಲ, ಬದಲಾಗಿ ಸ್ವಯಂಭೂ ಎನ್ನಲಾಗುತ್ತೆ. ದೇಶದ ನಾನಾ ಭಾಗಗಳ ಶಿವಭಕ್ತರು ಈ ದೇವಾಲಯಕ್ಕೆ ಬಂದು ದರ್ಶನ ಪಡೆದು ಪುನೀತರಾಗ್ತಾರೆ. ಈ ದೇವಾಲಯ ದಟ್ಟವಾದ ಅರಣ್ಯ, ನಿರ್ಮಲವಾಗಿ ಹರಿಯುವ ನದಿ, ಎತ್ತರದ ಬೆಟ್ಟಗಳಿಂದ ಸುತ್ತುವರೆದಿದೆ. ಈ ಸುಂದರವಾದ ವಾತಾವರಣ ಭಕ್ತಿ ಆಧ್ಯಾತ್ಮದ ಪರಿಸರಕ್ಕೆ ಮತ್ತಷ್ಟು ಉತ್ತೇಜನಕಾರಿಯಾಗಿದೆ. ದೇವಾಲಯದ ಇನ್ನೊಂದು ವಿಶೇಷ ಅಂದ್ರೆ ನೀರಿನ ನಡುವೆ ಇರೋದು. ಬೆಟ್ಟಗುಡ್ಡಗಳ ಮಧ್ಯೆ ಇರುವ ಈ ದೇವಾಲಯದ ಸುತ್ತ ಬೆಟ್ಟದ ಮೇಲಿನಿಂದ ಹರಿದು ಬರುವ ಅಪಾರ ಪ್ರಮಾಣದ ನೀರು ಹರಿಯುತ್ತೆ. ಭಕ್ತರು ಕೂಡ ಆ ತಣ್ಣಗಿನ ನೀರಿನಲ್ಲಿ ಹೆಜ್ಜೆ ಹಾಕಿ ಒಳಗೆ ಹೋಗಿ ಶಿವನ ದರ್ಶನ ಪಡೆದು ಪುನೀತರಾಗ್ತಾರೆ. ಮುಖ್ಯ ರಸ್ತೆಯಿಂದ ಅರ್ಧ ಕಿಲೋಮೀಟರ್ನಷ್ಟು ಈ ದೇವಸ್ಥಾನಕ್ಕೆ ನಡೆಯಬೇಕು. ಈ ಹಾದಿಯಲ್ಲಿ 2 ನದಿಗಳನ್ನ ದಾಟಬೇಕು. ಬಾವಲಿ ನದಿಯಲ್ಲಿ 3 ಬಾರಿ ಮುಳುಗೆದ್ದು ಭಕ್ತರು ದೇವಸ್ಥಾನದತ್ತ ಹೆಜ್ಜೆ ಇಡ್ತಾರೆ. ದಕ್ಷ ಯಜ್ಞ ನಡೆದ ಜಾಗವಂತೆ ಇದು. ಇಲ್ಲಿ ಶಿವನ ಜೊತೆಗೆ ಆತನ ಪತ್ನಿಯಾದ ಸತಿದೇವಿ ಅಥವಾ ದಾಕ್ಷಾಯಿಣಿ ದೇವಿ ಮತ್ತು ಬ್ರಹ್ಮ ಹಾಗೂ ವಿಷ್ಣುವನ್ನು ಇಲ್ಲಿ ಆರಾಧಿಸಲಾಗುತ್ತೆ. ಪುರಾಣ ಕಥೆಗಳಲ್ಲಿ ಬರುವಂತೆ ದಕ್ಷಯಾಗ ನಡೆದಿದ್ದು ಇಲ್ಲೇ. ಇದೇ ಸ್ಥಳದಲ್ಲಿ ಸತಿದೇವಿ ತನ್ನನ್ನು ತಾನು ಯಜ್ಞಕುಂಡಕ್ಕೆ ಅರ್ಪಣೆ ಮಾಡಿಕೊಂಡ್ರು. ಆ ಯಜ್ಞ ನಡೆದ ಸ್ಥಳವೇ ಇದು. ಈ ಯಾಗದ ಬಳಿಕ ಶಿವ ತನ್ನ ಪತ್ನಿಗೆ ಆದ ಸಂಕಷ್ಟ ಮತ್ತು ಅದರಿಂದ ತನಗಾದ ನೋವು ಜಗತ್ತಿನಲ್ಲಿ ಇನ್ನಾರಿಗೂ ಬರಬಾರದು. ಹಾಗಾಗಿ ಯಾವೆಲ್ಲ ದಂಪತಿಗೆ ಇಂತಹ ಕಷ್ಟ ಬಂದಿದೆಯೋ ಅವರು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಅವರ ಕಷ್ಟ ನೀಗಿಸ್ತೇನೆ ಅಂತ ಆಶೀರ್ವಾದ ಮಾಡಿದ್ದಂತೆ. ಹಾಗೆ ಹರಕೆ ಹೊತ್ತವರು ಈ ದೇವಸ್ಥಾನದಲ್ಲಿ ಬೆಳ್ಳಿ ಕೊಡೆ ಮತ್ತು ಸುವರ್ಣ ಕೊಡೆ ಸಮರ್ಪಣೆ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಹೋಗೋದು ಹೇಗೆ? ಇಲ್ಲಿಗೆ ಹೋಗೋದಕ್ಕೆ ನೀವು ಇಷ್ಟಪಟ್ಟರೆ ಪ್ರಯಾಣದ ಮಾಹಿತಿ ಇಲ್ಲಿದೆ.
ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರೋ ಈ ದೇವಸ್ಥಾನಕ್ಕೆ ಬೆಂಗಳೂರಿನಿಂದ ಸುಮಾರು 278 ಕಿಲೋಮೀಟರ್ ದೂರ ಇದೆ. ವಿಮಾನದ ಮೂಲಕ ನೀವು ಹೋಗೋದಕ್ಕೆ ಬಯಸಿದ್ರೆ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೆಂಗಳೂರಿನಿಂದ ತೆರಳಬಹುದು. ಕಣ್ಣೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿ ಈ ಪವಿತ್ರವಾದ ದೇವಾಲಯವಿದೆ. ಅಲ್ಲಿಗೆ ನೀವು ಟ್ಯಾಕ್ಸಿ ಮೂಲಕ ಭೇಟಿ ಕೊಡಬಹುದು. ರೈಲು ಮಾರ್ಗವಾಗಿ ನೀವು ಹೋಗೋದಕ್ಕೆ ಬಯಸಿದ್ರೆ ಕಣ್ಣೂರು ರೈಲ್ವೆ ನಿಲ್ದಾಣವೇ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಈ ನಿಲ್ದಾಣದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ದೇವಾಲಯವಿದೆ. ಬಸ್ಸು ಅಥವಾ ಟ್ಯಾಕ್ಸಿ ಮೂಲಕ ಅಲ್ಲಿಗೆ ತಲುಪಬಹುದು. ಕಲ್ಲಿಗೆ ಕಲ್ಲು ಉಜ್ಜಿದ್ರೆ ಗಂಧ ಸೃಷ್ಟಿ. ಕೊಟ್ಟಿಯೂರು ಕ್ಷೇತ್ರದಲ್ಲಿ ದೇವರ ದರ್ಶನಕ್ಕೂ ಮುನ್ನ ಸಮೀಪವೇ ಹರಿಯುವ ಬಾವಲಿ ನದಿಯಲ್ಲಿ ಮಿಂದೇಳಬೇಕು ಎನ್ನುವಂತಹ ಒಂದು ಕ್ರಮವಿದೆ. ಹೀಗೆ ಭಕ್ತರು ನದಿಯಲ್ಲಿ ಮಿಂದು ಅಲ್ಲೇ ಸಿಗುವ ಯಾವುದೇ ಕಲ್ಲುಗಳನ್ನು ಆರಿಸಿ ಒಂದಕ್ಕೊಂದು ತಿಕ್ಕುವ ದೃಶ್ಯ ನಾವು ಇಲ್ಲಿ ಕಾಣಬಹುದು. ಅರೆ, ಇದೇನಿದು, ಕಲ್ಲಿಗೆ ಕಲ್ಲನ್ನು ಉಜ್ಜಿ ಬೆಂಕಿ ಸೃಷ್ಟಿಸುತ್ತಿದ್ದಾರೋ ಎನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಆದರೆ ಇದೇ ಈ ಪುಣ್ಯಕ್ಷೇತ್ರದ ವಿಶೇಷತೆ. ಯಾವುದೇ 2 ಕಲ್ಲುಗಳನ್ನು ಆರಿಸಿ ಅವುಗಳನ್ನು ಒಂದಕ್ಕೊಂದು ಉಜ್ಜಿದ್ರೆ ಗಂಧ ಪ್ರಸಾದ ಸೃಷ್ಟಿಯಾಗತ್ತೆ. ಅವುಗಳನ್ನು ಭಕ್ತರು ಭಕ್ತಿಯಿಂದ ಹಣೆಗೆ ಹಚ್ಕೊಳ್ತಾರೆ. ಆದ್ರೆ ಇದೇ ಕಲ್ಲುಗಳನ್ನ ಮನೆಗೆ ತಂದು ಉಜ್ಜಿದ್ರೆ ಗಂಧ ಸೃಷ್ಟಿಯಾಗೋದಿಲ್ವಂತೆ. ಓಡಪೂವು ಮಿಸ್ ಮಾಡಲೇಬೇಡಿ. ಕೊಟ್ಟಿಯೂರು ಕ್ಷೇತ್ರದ ಮತ್ತೊಂದು ವಿಶೇಷತೆ ಅಂದ್ರೆ ಓಡಪೂವು. ಕೊಟ್ಟಿಯೂರು ಉತ್ಸವಕ್ಕೆ ಭೇಟಿ ನೀಡಿದಾಗ ಅಂಗಡಿಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ಈ ಬಿಳಿ ಹೂಗಳು ನೇತು ಹಾಕಿರೋದನ್ನು ನಾವು ಕಾಣಬಹುದು. ಆ ಹೂವಿನ ಹೆಸರು ಓಡಪೂವು. ಉಗ್ರ ಸ್ವರೂಪಿ ವೀರಭದ್ರ ದಕ್ಷನ ತಲೆ ಕಡೆದು ಆತನ ಗಡ್ಡವನ್ನು ಕಿತ್ತು ಎಸಿತಾನೆ. ಅವನು ಎಸೆದ ಗಡ್ಡವು ಈ ಓಡಪೂವಾಗಿ ಬದಲಾಯಿತು ಎನ್ನುವ ಪ್ರತೀತಿ ಇದೆ. ಇತರ ಕೆಲವು ನಂಬಿಕೆಗಳ ಪ್ರಕಾರ ದಕ್ಷ ಯಜ್ಞವನ್ನು ಮುನ್ನಡೆಸಿದ ಭೃಗು ಮಹರ್ಷಿ ಮತ್ತು ಅವನೊಂದಿಗಿದ್ದ ಇತರ ಋಷಿಗಳ ಗಡ್ಡವನ್ನು ವೀರಭದ್ರ ಮತ್ತು ಇತರ ರಾಕ್ಷಸರು ಕಿತ್ತು ಹಾಕಿ ಎಸೆತಾರೆ. ಈ ಗಡ್ಡಗಳೇ ಓಡಪೂವುಗಳಾಗಿ ಬದಲಾದವು ಎನ್ನಲಾಗಿದೆ. ಓಡಪೂವು ತಯಾರಿಸೋದು ಹೇಗೆ? ಓಡಪೂವುಗಳನ್ನ ಬಿದಿರಿನಿಂದ ತಯಾರಿಸಲಾಗುತ್ತೆ. ಈ ರೀತಿ ಸಂಗ್ರಹಿಸಿದ ಜೊಂಡುಗಳನ್ನು ನಿರ್ದಿಷ್ಟ ಗಾತ್ರಕ್ಕೆ ಕತ್ತರಿಸಿ ನೀರಿನಲ್ಲಿ ಇಡಲಾಗುತ್ತೆ. ನಂತರ ಅವುಗಳನ್ನು ಪುಡಿ ಮಾಡಿ ಮೂಳೆಗಳಿರುವ ಬಾಚಣಿಗೆಯಿಂದ ಬಾಚಲಾಗುತ್ತೆ. ಹೂವಿನ ಆಕಾರವನ್ನ ನೀಡಿ ಮತ್ತೆ ನೀರಿನಲ್ಲಿ ಇಡಲಾಗುತ್ತೆ. ಇದನ್ನು ಮಾಡದಿದ್ರೆ ಓಡಪೂವು ಹಳದಿ ಬಣ್ಣಕ್ಕೆ ತಿರುಗತ್ತಂತೆ. ನಂತರ ಅದನ್ನು ನೀರಿನಿಂದ ಹೊರತೆಗೆದು ಸ್ವಚ್ಛಗೊಳಿಸಿ ಹೂವಿನ ರೂಪಕ್ಕೆ ತರಲಾಗುತ್ತೆ. ವಿಚಿತ್ರ ಅಂದ್ರೆ ಈ ಕ್ಷೇತ್ರವಲ್ಲದೆ ಬೇರೆಲ್ಲಿಯೂ ನೀವು ಈ ಓಡಪೂವನ್ನು ತಯಾರಿಸೋದಕ್ಕೆ ಸಾಧ್ಯವೇ ಇಲ್ವಂತೆ. ಕೊಟ್ಟಿಯೂರಿನಿಂದ ಪಡೆದ ಓಡಪೂವನ್ನು ಮನೆಗಳಲ್ಲಿ ಮತ್ತು ವಾಹನಗಳಲ್ಲಿ ನೇತು ಹಾಕುವ ಸಂಪ್ರದಾಯವಿದೆ. ಹಾಗೆ ಮಾಡುವುದರಿಂದ ಸಮೃದ್ಧಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ತಾನು ಅನುಭವಿಸಿದ ನೋವು ತನ್ನ ಭಕ್ತರಿಗೆ ಬಾರದಿರಲಿ ಅಂತ ಪರಶಿವನೇ ರಕ್ಷಣೆಯಾಗಿ ನೀಡುವ ಪ್ರಸಾದವಂತೆ ಈ ಓಡಪೂವು. ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.